ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ಒಂದೇ ಕೊಠಡಿಯಲ್ಲಿದ್ದಂಥ 15ರಿಂದ 20 ಜನ ಪಾಸ್ ಆದ್ರ ಹಾಗಾದ್ರೆ ಅವರೆಲ್ಲರೂ ಕೂಡ ಒಂದೇ ಕೋಣೆಯಲ್ಲಿದ್ದ ಅಲ್ಲದೆ ಒಂದೇ ಕುಟುಂಬದ 3ರಿಂದ 4 ಜನ ಈಗ ಪಾಸ್ ಆಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆಯನ್ನ ಬರೆದಿದ್ದಂಥ 15ರಿಂದ 20 ಜನ ಪಾಸ್, ಅದರಲ್ಲಿ ಒಂದೇ ಕುಟುಂಬದ 3ರಿಂದ 4 ಮಂದಿ ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದಂತಹ ಕೆಎಸ್ ಪರೀಕ್ಷೆ ಈ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ಕೆಎಸ್ ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಗೊಂದಲ ಮೂಡಿದೆ. ಅಲ್ಲಿ ಸಹ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದು ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದರೆ ಒಂದೇ ರೂಮ್ನಲ್ಲಿ ಸೀರಿಯಲ್ ನಂಬರ್ ಇದ್ದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದು ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನು ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದು ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, KPS ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದರೆ ಸರ್, ಇವರು KPSCಗೆ ಎಕ್ಸಾಮೇ ಕೊಡಬಾರ್ದು, ಯಾವ ಎಕ್ಸಾಮ್ಸು. ಸೆಕೆಂಡ್ ಏನಂದರೆ ಕೊಟ್ಟಿರೋ ಎಕ್ಸಾಮ್ಸ್ ಯಾವುದು ಕರೆಕ್ಟಾಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವುದೂ ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟು 2024 ಫೆಬ್ರವರಿಲಿ ನೋಟಿಫಿಕೇಷನ್ ಆಗಿರೋದು. ಆ ಫೆಬ್ರವರಿಲಿ ನೋಟಿಫಿಕೇಷನ್ ಆದಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಆವಾಗ ಟ್ರಾನ್ಸ್ಲೇಷನ್ ಎರರು ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಆದಮೇಲೆ ತಿರ್ಗಾ ಮತ್ತೆ ಡಿಸೆಂಬರಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟ್ಗೆ ಹೋದ್ವಿ. ಕೋರ್ಟಲ್ಲಿ ಹೋದ್ರೂ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ KPSC ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಇದು ಹೈಕೋರ್ಟಿಂದ ಆದೇಶನೂ ಸಿಕ್ತು ಮೇನ್ಸಿಗೆ. ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸು ಬರೆದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನೂ ಕೋರ್ಟಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದರೆ ರಾತ್ರಿ ಎಕ್ಸಾಮ್ಸ್ ಅಂದರೆ ಅಡ್ಮಿಟ್ ಕಾರ್ಡ್ ಕೊಟ್ಟು ಎಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಯಾವಾಗ ಮೇ 3ನೇ ತಾರೀಕಿಂದ 9ನೇ ತಾರೀಕು ತನಕ ಈ ಮೇನ್ಸ್ ಎಕ್ಸಾಮ್ ಆಯ್ತು ಸರ್. ಕಳೆದ ವರ್ಷ ಸರ್ 2025ರಲ್ಲಿ ಈ ಎಕ್ಸಾಮ್ಸ್ ಆಗುತ್ತೆ. ಇಷ್ಟು ತಿಂಗಳು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ನಾವು ಕ್ವಶನ್ ಮಾಡಿದ್ರು, ಕೋರ್ಟಲ್ಲಿ ಕೇಸ್ ಇದ್ದರೂ ಕೂಡ ಇವರು ನಿನ್ನೆ ಅರ್ಜೆನ್ಸಿ ಇಷ್ಟು ದಿನ ಇಲ್ದಿದ್ದ ಅರ್ಜೆನ್ಸಿ ನಿನ್ನೆನೇ ಮೀಟಿಂಗ್ ಮಾಡಿಕೊಂಡು ಎವ್ರಿ ವೀಕ್ 2 ದಿವಸ ಇರುತ್ತೆ ಮೀಟಿಂಗ್ಸು. ಇವತ್ತು ಮಂಡೇನೇ ನಿನ್ನೆನೇ ಮಾಡಿಕೊಂಡು ಅರ್ಜೆಂಟಾಗಿ ಅದರಲ್ಲೂ ಏನು ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲೂ ಮೆಜಾರಿಟಿ ಯಾರೂ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಪ್ರತಿಯೊಂದು ಸ್ಟೂಡೆಂಟ್ಸು ಇವತ್ತು ಆಕ್ರೋಶ ಹೊರಗಡೆ ಆಗ್ತಿದ್ದಾರೆ ಸರ್. ಯಾಕೆಂದರೆ ಇದರಲ್ಲಿ ಲಿಸ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಹೀಗೆ ಒಂದು ಪ್ರಿಲಿಮ್ಸ್ಗೆ ಕ್ವಾಲಿಫೈಡ್ ಆಗಿರೋರು ಮೇನ್ಸಿಗೆ 1:15 ಕ್ವಾಲಿಫೈಡು. 1:15 ಅಂದರೆ 384 × 15 ಆಲ್ಮೋಸ್ಟ್ 5760 ಪೋಸ್ಟ್ ಎಕ್ಸಾಮ್ ಬರ್ತಿದೆ. 5760 ಕ್ಯಾಂಡಿಡೇಟ್ಸು ಮೇನ್ಸ್ ಬರೆದಿರ್ತಾರೆ. ಇದರಲ್ಲಿ ಮೇನ್ಸಿಂದ ಇಂಟರ್ವ್ಯೂ ಕ್ವಾಲಿಫೈಡ್ ಆಗೋದು 1:3 ಅಂದರೆ ಆಲ್ಮೋಸ್ಟ್ 1150 ಇಷ್ಟು ಇರುತ್ತೆ ಸರ್. 1:3 ಅಂತಂದರೆ ಇವರು 1100 ಕ್ಯಾಂಡಿಡೇಟ್ಸ್ ಹೆಂಗಿರ್ತಾರೆ ಅಂದರೆ ಒಂದೇ ರೂಮಲ್ಲಿ 10 ಜನ 15 ಜನ ಕಂಟಿನ್ಯೂಸ್ ಆಗಿ ಒಂದೇ ಸೀರಿಯಲ್ ನಂಬರ್ಸ್ ಇರುತ್ತೆ. ಮತ್ತು ಒಂದೇ ಪೇರೆಂಟ್ಸ್ ಮಕ್ಕಳು ಸರ್. ಇಲ್ಲಿ ನಾವು ಇನ್ಶಿಲ್ ನೋಡ್ಬೋದು. ಇಲ್ಲಿ ನೋಡಿ, ಪ್ರತಿಯೊಂದು ಇನ್ಶಿಲ್ ದಿನೇಶ್, ಅಜಯ್ ಕುಮಾರ್, ಹೆಚ್ಚು ಇದೇ ಥರ ಸುಮಾರು ಕ್ಯಾಂಡಿಡೇಟ್ಸ್ದು ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ಇಬ್ಬಿಬ್ರು ಕ್ಯಾಂಡಿಡೇಟ್ಸ್ ಹೆಂಗೆ ಸೆಲೆಕ್ಟ್ ಆಗೋಕ್ಕಾಗ ಸರ್? ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಎಸ್ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ಒಂದೇ ಕೊಠಡಿಯಲ್ಲಿದ್ದಂಥ 15ರಿಂದ 20 ಜನ ಪಾಸ್ ಆದ್ರ ಹಾಗಾದ್ರೆ ಅವರೆಲ್ಲರೂ ಕೂಡ ಒಂದೇ ಕೋಣೆಯಲ್ಲಿದ್ದ ಅಲ್ಲದೆ ಒಂದೇ ಕುಟುಂಬದ 3ರಿಂದ 4 ಜನ ಈಗ ಪಾಸ್ ಆಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆಯನ್ನ ಬರೆದಿದ್ದಂಥ 15ರಿಂದ 20 ಜನ ಪಾಸ್, ಅದರಲ್ಲಿ ಒಂದೇ ಕುಟುಂಬದ 3ರಿಂದ 4 ಮಂದಿ ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದಂತಹ ಕೆಎಸ್ ಪರೀಕ್ಷೆ ಈ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಮೇ ತಿಂಗಳಲ್ಲಿ KPS ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ
ಗೊಂದಲ ಮೂಡಿದೆ. ಅಲ್ಲಿ ಸಹ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದು ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದರೆ ಒಂದೇ ರೂಮ್ನಲ್ಲಿ ಸೀರಿಯಲ್ ನಂಬರ್ ಇದ್ದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದು ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನು ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದು ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, KPS ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದರೆ ಸರ್, ಇವರು KPSCಗೆ ಎಕ್ಸಾಮೇ ಕೊಡಬಾರ್ದು, ಯಾವ ಎಕ್ಸಾಮ್ಸು. ಸೆಕೆಂಡ್ ಏನಂದರೆ ಕೊಟ್ಟಿರೋ ಎಕ್ಸಾಮ್ಸ್ ಯಾವುದೂ ಕರೆಕ್ಟಾಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವುದೂ ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟು 2024 ಫೆಬ್ರವರಿಲಿ ನೋಟಿಫಿಕೇಷನ್ ಆಗಿರೋದು. ಆ ಫೆಬ್ರವರಿಲಿ ನೋಟಿಫಿಕೇಷನ್ ಆದಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಆವಾಗ ಟ್ರಾನ್ಸ್ಲೇಷನ್ ಎರರು ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಆದಮೇಲೆ ತಿರ್ಗಾ ಮತ್ತೆ ಡಿಸೆಂಬರಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟ್ಗೆ ಹೋದ್ವಿ. ಕೋರ್ಟಲ್ಲಿ ಹೋದ್ರೂ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ KPSC ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಇದು ಹೈಕೋರ್ಟಿಂದ ಆದೇಶನೂ ಸಿಕ್ತು ಮೇನ್ಸಿಗೆ. ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸು ಬರೆದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನೂ ಕೋರ್ಟಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದರೆ ರಾತ್ರಿ ಎಕ್ಸಾಮ್ಸ್ ಅಂದರೆ ಅಡ್ಮಿಟ್ ಕಾರ್ಡ್ ಕೊಟ್ಟು ಎಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಯಾವಾಗ ಮೇ 3ನೇ ತಾರೀಕಿಂದ 9ನೇ ತಾರೀಕು ತನಕ ಈ ಮೇನ್ಸ್ ಎಕ್ಸಾಮ್ ಆಯ್ತು ಸರ್. ಕಳೆದ ವರ್ಷ ಸರ್, 2025ರಲ್ಲಿ ಈ ಎಕ್ಸಾಮ್ಸ್ ಆಗುತ್ತೆ. ಇಷ್ಟು ತಿಂಗಳು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ನಾವು ಕ್ವಶನ್ ಮಾಡಿದ್ರು, ಕೋರ್ಟಲ್ಲಿ ಕೇಸ್ ಇದ್ದರೂ ಕೂಡ ಇವರು ನಿನ್ನೆ ಅರ್ಜೆನ್ಸಿ ಇಷ್ಟು ದಿನ ಇಲ್ದಿದ್ದ ಅರ್ಜೆನ್ಸಿ ನಿನ್ನೆನೇ ಮೀಟಿಂಗ್ ಮಾಡಿಕೊಂಡು ಎವ್ರಿ ವೀಕ್ 2 ದಿವಸ ಇರುತ್ತೆ ಮೀಟಿಂಗ್ಸು. ಇವತ್ತು ಮಂಡೇನೇ ನಿನ್ನೆನೇ ಮಾಡಿಕೊಂಡು ಅರ್ಜೆಂಟಾಗಿ ಅದರಲ್ಲೂ ಏನು ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲೂ ಮೆಜಾರಿಟಿ ಯಾರೂ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಪ್ರತಿಯೊಂದು ಸ್ಟೂಡೆಂಟ್ಸು ಇವತ್ತು ಆಕ್ರೋಶ ಹೊರಗಡೆ ಆಗ್ತಿದ್ದಾರೆ ಸರ್. ಯಾಕೆಂದರೆ ಇದರಲ್ಲಿ ಲಿಸ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಹೀಗೆ ಒಂದು ಪ್ರಿಲಿಮ್ಸ್ಗೆ ಕ್ವಾಲಿಫೈಡ್ ಆಗಿರೋರು ಮೇನ್ಸಿಗೆ 1:15 ಕ್ವಾಲಿಫೈಡು. 1:15 ಅಂದರೆ 384 × 15 ಆಲ್ಮೋಸ್ಟ್ 5760 ಪೋಸ್ಟ್ ಎಕ್ಸಾಮ್ ಬರ್ತಿದೆ. 5760 ಕ್ಯಾಂಡಿಡೇಟ್ಸು ಮೇನ್ಸ್ ಬರೆದಿರ್ತಾರೆ. ಇದರಲ್ಲಿ ಮೇನ್ಸಿಂದ ಇಂಟರ್ವ್ಯೂ ಕ್ವಾಲಿಫೈಡ್ ಆಗೋದು 1:3 ಅಂದರೆ ಆಲ್ಮೋಸ್ಟ್ 1150 ಇಷ್ಟು ಇರುತ್ತೆ ಸರ್. 1:3 ಅಂತಂದರೆ ಇವರು 1100 ಕ್ಯಾಂಡಿಡೇಟ್ಸ್ ಹೆಂಗಿರ್ತಾರೆ ಅಂದರೆ ಒಂದೇ ರೂಮಲ್ಲಿ 10 ಜನ 15 ಜನ ಕಂಟಿನ್ಯೂಸ್ ಆಗಿ ಒಂದೇ ಸೀರಿಯಲ್ ನಂಬರ್ಸ್ ಇರುತ್ತೆ. ಮತ್ತು ಒಂದೇ ಪೇರೆಂಟ್ಸ್ ಮಕ್ಕಳು ಸರ್. ಇಲ್ಲಿ ನಾವು ಇನ್ಶಿಲ್ ನೋಡ್ಬೋದು. ಇಲ್ಲಿ ನೋಡಿ, ಪ್ರತಿಯೊಂದು ಇನ್ಶಿಲ್ ದಿನೇಶ್, ಅಜಯ್ ಕುಮಾರ್, ಹೆಚ್ಚು ಇದೇ ಥರ ಸುಮಾರು ಕ್ಯಾಂಡಿಡೇಟ್ಸ್ದು ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಒಂದೇ ಮನೇಲಿ ಇಬ್ಬಿಬ್ರು ಕ್ಯಾಂಡಿಡೇಟ್ಸ್ ಹೆಂಗೆ ಸೆಲೆಕ್ಟ್ ಆಗೋಕ್ಕಾಗೋ ಸರ್? ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. KS ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ಒಂದೇ ಕೊಠಡಿಯಲ್ಲಿದ್ದಂಥ 15ರಿಂದ 20 ಜನ ಪಾಸ್ ಆದ್ರ ಹಾಗಾದ್ರೆ ಅವರೆಲ್ಲರೂ ಕೂಡ ಒಂದೇ ಕೋಣೆಯಲ್ಲಿದ್ದಿದ್ದ ಅಲ್ಲದೆ ಒಂದೇ ಕುಟುಂಬದ 3ರಿಂದ 4 ಜನ ಈಗ ಪಾಸ್ ಆಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆಯನ್ನ ಬರೆದಿದ್ದಂಥ 15ರಿಂದ 20 ಜನ ಪಾಸ್, ಅದರಲ್ಲಿ ಒಂದೇ ಕುಟುಂಬದ 3ರಿಂದ 4 ಮಂದಿ ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದಂತಹ KS ಪರೀಕ್ಷೆ, ಈ ಅಕ್ರಮದ ಬಗ್ಗೆ CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಮೇ ತಿಂಗಳಲ್ಲಿ KS ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಗೊಂದಲ ಮೂಡಿದೆ. ಅಲ್ಲಿ ಸಹ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದು ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದರೆ ಒಂದೇ ರೂಮ್ನಲ್ಲಿ ಸೀರಿಯಲ್ ನಂಬರ್ ಇದ್ದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದು ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನು ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದು ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, KPS ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದರೆ ಸರ್, ಇವರು KPSCಗೆ ಎಕ್ಸಾಮೇ ಕೊಡಬಾರ್ದು, ಯಾವ ಎಕ್ಸಾಮ್ಸು.
ಸೆಕೆಂಡ್ ಏನಾದರೂ ಕೊಟ್ಟಿರೋ ಎಕ್ಸಾಮ್ಸ್ ಯಾವುದು ಕರೆಕ್ಟಾಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವುದೂ ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟು 2024 ಫೆಬ್ರವರಿಲಿ ನೋಟಿಫಿಕೇಷನ್ ಆಗಿರೋದು. ಆ ಫೆಬ್ರವರಿಲಿ ನೋಟಿಫಿಕೇಷನ್ ಆದಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಆವಾಗ ಟ್ರಾನ್ಸ್ಲೇಷನ್ ಎರರು ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಆದಮೇಲೆ ತಿರ್ಗಾ ಮತ್ತೆ ಡಿಸೆಂಬರಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟ್ಗೆ ಹೋದ್ವಿ. ಕೋರ್ಟಲ್ಲಿ ಹೋದ್ರೂ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ KPSC ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಇದು ಹೈಕೋರ್ಟಿಂದ ಆದೇಶನೂ ಸಿಕ್ತು ಮೇನ್ಸಿಗೆ. ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸು ಬರೆದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನೂ ಕೋರ್ಟಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದರೆ ರಾತ್ರಿ ಎಕ್ಸಾಮ್ಸ್ ಅಂದರೆ ಅಡ್ಮಿಟ್ ಕಾರ್ಡ್ ಕೊಟ್ಟು ಎಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಯಾವಾಗ ಮೇ 3ನೇ ತಾರೀಕಿಂದ 9ನೇ ತಾರೀಕು ತನಕ ಈ ಮೇನ್ಸ್ ಎಕ್ಸಾಮ್ ಆಯ್ತು ಸರ್. ಕಳೆದ ವರ್ಷ ಸರ್ 2025ರಲ್ಲಿ ಈ ಎಕ್ಸಾಮ್ಸ್ ಆಗುತ್ತೆ. ಇಷ್ಟು ತಿಂಗಳು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ನಾವು ಕ್ವಶನ್ ಮಾಡಿದ್ರು, ಕೋರ್ಟಲ್ಲಿ ಕೇಸ್ ಇದ್ರು ಕೂಡ ಇವರು ನಿನ್ನೆ ಅರ್ಜೆನ್ಸಿ ಇಷ್ಟು ದಿನ ಇಲ್ದಿದ್ದ ಅರ್ಜೆನ್ಸಿ ನಿನ್ನೆನೇ ಮೀಟಿಂಗ್ ಮಾಡಿಕೊಂಡು ಎವ್ರಿ ವೀಕ್ 2 ದಿವಸ ಇರುತ್ತೆ ಮೀಟಿಂಗ್ಸು. ಇವತ್ತು ನಿನ್ನೆನೇ ಮಾಡಿಕೊಂಡು ಅರ್ಜೆಂಟಾಗಿ ಅದರಲ್ಲೂ ಏನು ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲೂ ಮೆಜಾರಿಟಿ ಯಾರೂ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಪ್ರತಿಯೊಂದು ಸ್ಟೂಡೆಂಟ್ಸು ಇವತ್ತು ಆಕ್ರೋಶ ಹೊರಗಡೆ ಆಗ್ತಿದ್ದಾರೆ ಸರ್. ಯಾಕೆಂದರೆ ಇದರಲ್ಲಿ ಲಿಸ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಹೀಗೆ ಒಂದು ಪ್ರಿಲಿಮ್ಸ್ಗೆ ಕ್ವಾಲಿಫೈಡ್ ಆಗಿರೋರು ಮೇನ್ಸಿಗೆ 1:15 ಕ್ವಾಲಿಫೈಡು. 1:15 ಅಂದರೆ 384 × 15 ಆಲ್ಮೋಸ್ಟ್ 5760 ಪೋಸ್ಟ್ ಎಕ್ಸಾಮ್ ಬರ್ತಿದೆ. 5760 ಕ್ಯಾಂಡಿಡೇಟ್ಸು ಮೇನ್ಸ್ ಬರೆದಿರ್ತಾರೆ. ಇದರಲ್ಲಿ ಮೇನ್ಸಿಂದ ಇಂಟರ್ವ್ಯೂ ಕ್ವಾಲಿಫೈಡ್ ಆಗೋದು 1:3. 1:3 ಅಂದರೆ ಆಲ್ಮೋಸ್ಟ್ 1150 ಇಷ್ಟು ಇರುತ್ತೆ ಸರ್. 1:3 ಅಂತಂದರೆ ಇವರು 1100 ಕ್ಯಾಂಡಿಡೇಟ್ಸ್ ಹೆಂಗಿರ್ತಾರೆ ಅಂದರೆ ಒಂದೇ ರೂಮಲ್ಲಿ 10 ಜನ 15 ಜನ ಕಂಟಿನ್ಯೂಸ್ ಆಗಿ ಒಂದೇ ಸೀರಿಯಲ್ ನಂಬರ್ಸ್ ಇರುತ್ತೆ. ಮತ್ತು ಒಂದೇ ಪೇರೆಂಟ್ಸ್ ಮಕ್ಕಳು ಸರ್. ಇಲ್ಲಿ ನಾವು ಇನ್ಶಿಲ್ ನೋಡ್ಬೋದು. ಇಲ್ಲಿ ನೋಡಿ ಪ್ರತಿಯೊಂದು ಇನ್ಶಿಲ್ ದಿನೇಶ್, ಅಜಯ್ ಕುಮಾರ್ ಹೆಚ್ಚು ಇದೇ ಥರ ಸುಮಾರು ಕ್ಯಾಂಡಿಡೇಟ್ಸ್ದು ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ಇಬ್ಬಿಬ್ರು ಕ್ಯಾಂಡಿಡೇಟ್ಸ್ ಹೆಂಗೆ ಸೆಲೆಕ್ಟ್ ಆಗೋಕ್ಕಾಗುತ್ತೆ ಸರ್? ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.